ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 7ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಕೋಟೆನಾಡು ಚಿತ್ರದುರ್ಗದಲ್ಲಿ ಇದೇ 10ರಂದು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಕೆಆರ್ಎಸ್ ಪಕ್ಷದ ಮುಖಂಡ ನಗರಂಗೆರೆ ಮಹೇಶ್ ಹೇಳಿದರು. ಚಿತ್ರದುರ್ಗದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಲಿದ್ದು, ವೇದಿಕೆ ಕಾರ್ಯಕ್ರಮವು ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ. ಕಾರ್ಯಕ್ರಮಕ್ಕೂ ಮುನ್ನ ಮೆರವಣಿಗೆಯನ್ನು ಕನಕ ವೃತ್ತದಿಂದ ಆರಂಭಿಸಿ ಕ್ರೀಡಾಂಗಣದವರೆಗೂ ಬರಲಾಗುತ್ತದೆ ಎಂದು ಹೇಳಿದರು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 7ನೇ ಸಂಸ್ಥಾಪನಾ ಕಾರ್ಯಕ್ರಮ ನಮ್ಮ ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 10/8/2026 ಸೋಮವಾರ, ಅಂದ್ರೆ ಈ ಬರುವಂತಹ ಸೋಮವಾರದಿಂದ ಸ್ಥಳ ಬಂದ್ಬಿಟ್ಟು ಜಗದ್ಗುರು ಶ್ರೀ ಜಗದೇವ ಮುರುಘರಾಜೇಂದ್ರ ಕ್ರೀಡಾಂಗಣ ಚಿತ್ರದುರ್ಗದಲ್ಲಿ ನಡೆಯುತ್ತೆ. ಅದು ಒಂದು ವೇಳೆ ಆ ಸಂದರ್ಭದಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಾದಲ್ಲಿ ಪಕ್ಕದಲ್ಲಿ ಅದರ ಎದುರುಗಡೆ ಇರುವಂತಹ ಬಂಜಾರ ಭವನದಲ್ಲಿ ಕಾರ್ಯಕ್ರಮನ ಸಹ ಅಲ್ಲಿ ಮಾಡ್ತೇವೆ ಅಂತ ಈ ಮೂಲಕ ನಮ್ಮೆಲ್ಲಾ ಅಭಿಮಾನಿಗಳಿಗೂ ಮತ್ತೆ ಹಿತೈಷಿಗಳಿಗೂ ಎಲ್ರಿಗೂ ಸಹ ನಾವು ಈ ಬಗ್ಗೆ ಗಮನವನ್ನ ತರಿಸ್ತಾ ಇದ್ವಿ. ಈ ಕಾರ್ಯಕ್ರಮ ಮೆರವಣಿಗೆ ಕಾರ್ಯಕ್ರಮ ಮತ್ತು ಒಂದು ಅದ್ದೂರಿಯಾದಂತಹ ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ. ನಂತರ ಸಂಸ್ಥಾಪನಾ ಕಾರ್ಯಕ್ರಮದ ವಿಚಾರಕ್ಕೆ ಸಾಕಷ್ಟು ವಿಚಾರಗಳು ಆ ದಿನದ ಪಕ್ಷ ಹೇಗೆ ನಡಿ ಬಂತು, ಹೇಗಿದೆ ಮತ್ತು ಪಕ್ಷದ ಜನ ನಡುವೆ ಹೇಗಿದೆ ಅನ್ನುವಂಥದ್ದು ಮುಂದೆ ಸವಿಸ್ತಾರವಾಗಿ ನಮ್ಮ ರಾಜ್ಯ ಸಂಘಟನೆ ಕಾರ್ಯದರ್ಶಿಗಳು ಅವ್ರು ಹೇಳ್ತಾರೆ. ನಮ್ದು ಇವತ್ತು ಈ ಮೆರವಣಿಗೆ ಕಾರ್ಯಕ್ರಮ ಕನಕ ಸರ್ಕಲ್ ಅಂದ್ರೆ ಕನಕ ವೃತ್ತದಿಂದ ನಂತರ ಅದೇ ಹೊಳಲ್ಕೆರೆ ರಸ್ತೆ ಮುಖ್ಯ ರಸ್ತೆಯಿಂದ ಗಾಂಧಿ ಸರ್ಕಲ್ ಮುಖಾಂತರ ಮುರುಘರಾಜೇಂದ್ರ ಕ್ರೀಡಾಂಗಣವರೆಗೂ ಸಹ ಒಂದು ಅದ್ದೂರಿಯಾದಂತಹ ಮೆರವಣಿಗೆ ಇರುತ್ತೆ. ಈ ಮೆರವಣಿಗೆಯಲ್ಲಿ ಎಲ್ಲಾ ರೀತಿಯ ನಮ್ಮ ಸಂಘಟನೆಗಳು ಮತ್ತೆ ಅಭಿಮಾನಿಗಳು ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮತ್ತೆ ನಮ್ಮ ಈ ಕೋಟೆನಾಡಿನ ನಮ್ಮ ಎಲ್ಲಾ ಜನರು ಮತ್ತು ಅಭಿಮಾನಿಗಳು ಭಾಗವಹಿಸಿ ಮೂಲಕ ಯಶಸ್ವಿಗೊಳಿಸಿ ಇದು